ಸರ್ ಹೇಳಿ, ಕೊನೆಯ ಕ್ಷಣದ ಪ್ರಚಾರ ಆಗ್ತಾ ಇದೆ, ಹೇಗಿದೆ ಅನ್ನೋಂಥದ್ದು ಟ್ರೆಂಡ್? ಸರ್ ಟ್ರೆಂಡು ಎಲ್ಲ 3 ಜನನೂ ನಡೀತಾ ಇದ್ದಾರೆ. SDPI ಇದೆ, JDS ಇದೆ, ಕಾಂಗ್ರೆಸ್ ಇದೆ. ಬಟ್ ನಾನು ಮುಸ್ಲಿಂ ಕಮ್ಯುನಿಟಿಯಿಂದ ಬರೋದ್ರಿಂದ ನಾನು ಎಲ್ಲ ಮುಸಲ್ಮಾನರಿಗೆ ಒಂದು ಪ್ರಶ್ನೆ, ಯೋಗೇಶ್ನವರು ಏನು ಮಾಡಿದ್ರು? ಕೆಲಸ ಮಾಡಿರಬೇಕು. ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬೇಕಾದ್ರೆ ಯಾರ ಕಾರಣ? ಯೋಗೇಶ್ ಅವ್ರ ಕಾರಣ. ಇದೇ ಒಂದು 10 ವರ್ಷ ಹಿಂದೆ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಏನು ಮಾತಾಡ್ತಾ ಇದ್ರು? ನರೇಂದ್ರ ಮೋದಿ ಇದು ಮಾಡಿಬಿಟ್ರು, ಅದು ಮಾಡಿಬಿಟ್ರು. ಇವತ್ತು ಯಾರು ತೊಡೆ ಮೇಲೆ ಕೂತ್ಕೊಂಡಿದ್ದಾರೆ? ಯೋಗೇಶ್ ಮೇಲೆ ನಂಬಬೇಕಾ? ಈ ಕಾಂಗ್ರೆಸ್ಸು 5 ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಅದೇ ಥರ ಯೋಗೇಶ್ನವ್ರು ಮತ್ತೆ BJPಗೆ RSSಗೆ ಹೋಗೋದಿಲ್ಲ ಅನ್ನೋದು ಒಂದು ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯವಾ? ಮತ್ತೆ ಇವತ್ತು ಮುಸಲ್ಮಾನರಿಂದ ನನ್ನ ಒಂದು ಅಪೀಲ್ ಏನಂದರೆ, ಈ ಎಲೆಕ್ಷನ್ನು ಯಾವ ಸರ್ಕಾರದ ಮೇಲೆ ಏನು ಡಿಸಿಷನ್ ಇಲ್ಲ, ಸರ್ಕಾರ ಯಾವುದು ಇದರಿಂದ ಬೀಳೋದಿಲ್ಲ. ಅದರಿಂದ ನಿಮ್ಮ ಶಕ್ತಿ ತೋರ್ಸೋಕ್ಕೆ ಇದು ಒಂದು ಅವಕಾಶ ಕೊಟ್ಟಿದ್ದಾನೆ ದೇವರು. ನೀವು ನಿಮ್ಮ ಒಂದು ಇದು ತೋರಿಸ್ಬೇಕು ನಿಮಗೇನು ಅಂತ. ಯಾಕಂದರೆ 2B ರಿಸರ್ವೇಷನ್ನು ಕಾಂಗ್ರೆಸ್ನವ್ರು ಮಾತಾಡಿದ್ರು, ಕೊಟ್ಟಿಲ್ಲ. ಏನು 5 ಆಶ್ವಾಸನೆ ಎಲ್ಲರಿಗೂ ಕೊಟ್ಟರು, ಮುಸಲ್ಮಾನರಿಗೂ ಅಂತಾನೆ ಒಂದು ಕೆಲವೊಂದು ಇದು ಕೊಟ್ಟರು, ಭರವಸೆಗಳು ಕೊಟ್ಟರು. ಆ ಭರವಸೆ ನಿರ್ವಹಿಸೋದಲ್ಲಿ ಕಾಂಗ್ರೆಸ್ಸು ವಿಫಲ ಆಗಿದೆ. ಒಂದೂ ಕೌನ್ಸ್ಲಾಟಿಂಗ್ ಬಿಲ್ ಇರಲಿ, ಹಿಜಾಬ್ ಇಶ್ಯೂ ಇರಲಿ, ನಿಮ್ಮ ಇದ್ರದ್ದು ಏನು ವಕ್ಫ್ ಬಿಲ್ ಆಗಲಿ, 2B ರಿಸರ್ವೇಷನ್ ಆಗಲಿ, ಒಂದೇ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ BJPನವರು ಕಿತ್ತು ಬೀಸಾಕಿದ್ರು. ಇವರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದರು. ಮುಸಲ್ಮಾನರು ವೋಟ್ ಮಾತ್ರ ಮಾಡೋಕ್ಕೆ ಕಾಂಗ್ರೆಸ್ ಬೇಕಾ? ಇವತ್ತು ಒಂದು ಪಾಠ ಕಲಿಸಕ್ಕೆ ಮುಸಲ್ಮಾನರು SDPIಗೆ ವೋಟ್ ಮಾಡಬೇಕು. ಗೆಲುವು ಸೋಲುವು ಅವರು ಇದೇ ಇದೆ. ಇದರಿಂದ ಒಂದು ಸರ್ಕಾರ ಬೀಳೋದು ಅಥವಾ ಏನು ಆಗೋದು ಇಲ್ಲವೇ ಇಲ್ಲ. ಅದರಿಂದ ನನ್ನ ಒಂದು ಅಪೀಲ್ ಏನು ಅಂದರೆ, ಒಂದು ಒಳ್ಳೆ ವೋಟನ್ನು SDPIಗೆ ಮಾಡಿ ಒಂದು ಕೆಟ್ಟ ಪಾಠವನ್ನು ಕಳಿಸ್ಬೇಕು ಇಬ್ಬರಿಗೂ. ನಿಮ್ಮ ಪ್ರಯತ್ನ ಓಕೆ ಸರ್, ಆದರೆ ಈ ಬಾರಿ SDPI ಕಡೆ ಮುಸ್ಲಿಂ ಸಮುದಾಯ ಒಲವು ತೋರುತ್ತಾ, ವೋಟ್ ಹಾಕ್ತಾರ ಅನ್ನುವಂಥದ್ದು ಪ್ರಶ್ನೆ. ಖಂಡಿತ ಆಗ್ತಾರೆ ಸರ್. ಈ ಮಾತು ನಾನು ಏನು ಹೇಳ್ತಾ ಇದ್ದೀವಿ, ಒಂದು ಸೈಲೆಂಟ್ ಕ್ಯಾಂಪೇನ್ನ ನಾವು ನಡೆಸಿದ್ದೀವಿ. ಮನೆಗೆ ಅವ್ರಿಗೆ ಮನಸ್ಸಲ್ಲಿ ನಾವು ಒಂದು ಜಾಗೃತಿಯನ್ನು ಕೊಟ್ಟಿದ್ದೀವಿ. ಖಂಡಿತ ಈ ಸಲ ಇದು ಆಗೇ ಆಗುತ್ತೆ. ಬಟ್ ಕೆಲವು ಕಡೆ ಹೇಳ್ತಿದ್ದಾರೆ, SDPIಗೆ ವೋಟ್ ಹಾಕಿದರೆ ಅದು BJPಗೂ JDSಗೂ ಆಗ್ತಂಗಾಗುತ್ತೆ, ಡಿವೈಡ್ ಆಗುತ್ತೆ ವೋಟು ಅನ್ನೋಂಥ ವಿಚಾರ ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಏನೇ ಸರ್? ಡಿವೈಡ್ ಆದರೆ ಈ ಸಲ ಯಾರು ಒಂದು ಗೌರ್ಮೆಂಟ್ ರಚನೆ ಮಾಡೋಕ್ಕಂತೂ ಏನೂ ಆಗೋದಿಲ್ವಲ್ಲ. ಪಾಠ ಕಲಿಸ್ಲಿ, ಇಬ್ಬರಿಗೂ ಆಗಬೇಕು. ಏನು ನಾನು ಒಬ್ಬರ ಕೈಯಿಂದ ಒಬ್ಬರಿಗೆ ಹೇಳ್ತಾ ಇಲ್ಲ. JDS ಏನು ಸಾಚ ಅಲ್ಲ. ಅವರು ಅಪ್ಪ ಮಕ್ಕಳರ ಮತ್ತು ಸೊಸೆಯರ ಮೊಮ್ಮಕ್ಕಳರ ಪಕ್ಷ ಆಗದೆ ಅದು. ಕಾಂಗ್ರೆಸ್ ಇವತ್ತು ಯಾರು 5 ಗ್ಯಾರಂಟಿ ಜೊತೆಲಿ ಇನ್ನೊಂದು ಗ್ಯಾರಂಟಿ ಕೊಡ್ಬೇಕು. ಇವರು ಶಾಸಕರು ಅಲ್ಲೇ ಉಳಿತಾರೆ ಅಂತ. ಅವ್ರು ಉಳಿಯೋದೇ ಗ್ಯಾರಂಟಿ ಇಲ್ಲ. ಇದೇ ಯೋಗೇಶ್ನವರು ಬೊಮ್ಮಾಯಿ ಸರ್ಕಾರ ಮಾಡ್ಲಿಕ್ಕೆ ಕಾರಣ ಯಾರು? ಜಗಜಾಹೀರಾತು ಇರೋದಂತ ಮಾತದು ಎಲ್ಲರಿಗೂ ಗೊತ್ತದೆ. ಯೋಗೇಶ್ನವ್ರು ಸರ್ಕಾರ ಬೀಳಿಸಿದ್ರು, ಕೋಟ್ಯಾಂತರ ರೂಪಾಯಿ ಇದು ಮಾಡಿದ್ರು, ಕಿಂಗ್ ಪಿನ್ ಆಗಿ ಮುಂದೆ ಬಂದಿದೆ ಯೋಗೇಶ್ನವರು. ಈಗ ಯೋಗೇಶ್ನವ್ರಿಗೆ ಮತ್ತೆ ತಂದು ಇಲ್ಲಿ ನಿಲ್ಲಿಸಿದ್ದಾರೆ. ಮುಸಲ್ಮಾನರಿಗೆ ಕೊಟ್ಟಿರೋಂತಹ ಆಶ್ವಾಸನೆ ಕಾಂಗ್ರೆಸ್ನವ್ರು ಪೂರ್ತಿ ಮಾಡಬೇಕು. ಏನು ಹಿಜಾಬ್ದಿರಲಿ, ಕೌನ್ಸ್ಲಾಟರ್ ಬಿಲ್ ಇರಲಿ, 2B ರಿಸರ್ವೇಷನ್ ಇರಲಿ, ಒಂದೇ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ತೆಗೆದು ಬಿಸಾಕಿದ್ರು. ನಾನು ಹೇಳ್ದಂಗೆ ಈಗ 1.5 ವರ್ಷ ಮೇಲೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದು. ನೀವು ಹೇಳ್ಬಿಟ್ಟು ನಾನೇ ಬಂದ್ರಿ 80% ಅಬೌವ್ ಕಾಂಗ್ರೆಸ್ ಮುಸ್ಲಿಂ ವೋಟರ್ಸ್ ವೋಟ್ ಮಾಡಿದಾರಲ್ಲ, ಉಳಿಸ್ಕೋಬೇಕಲ್ಲ. ವೋಟ್ ಬ್ಯಾಂಕ್ ಥರ ಯೂಸ್ ಮಾಡೋದು, ಬಿಸಾಕ್ಬಿಡೋದು, ಅದು ಪದ್ಧತಿ ಕಾಂಗ್ರೆಸ್ಸು. ಅದನ್ನು ಚೇಂಜ್ ಮಾಡಬೇಕು. ಹೇಳ್ತಿದ್ದಾರೆ ಮೇಡಮ್, ನೆಕ್ಸ್ಟ್ ಅವರು ಕಾಂಗ್ರೆಸ್ಸಲ್ಲಿ ಇರಲ್ಲ ಯೋಗೇಶ್ವರ್ ಅವರು, ಮತ್ತು ಅಗೈನ್ RSSಗೆ ಹೋಗ್ತಾರೆ, BJPಗೆ ಹೋಗ್ತಾರೆ. ಈ ಹಿಂದೆ ಕೂಡ ಸರ್ಕಾರ ಕೆಡೋದ್ರಲ್ಲಿ ಯೋಗೇಶ್ವರ ಪಾತ್ರ ಇತ್ತು ಅನ್ನೋದು. ನೋಡಿ, ಕಾಂಗ್ರೆಸ್ ಯೋಗೇಶ್ವರ್ ಅವರನ್ನು ಕರ್ಕೊಂಡು ಬಂದಿರೋದೇ SM ಕೃಷ್ಣ ಅವರು. ಕಾಂಗ್ರೆಸ್ನಿಂದಾನೇ ಅವರು ಹೋಗಿರೋದು, ಇವಾಗ ಕಾಂಗ್ರೆಸ್ಗೆ ಬಂದಿದ್ದಾರೆ. ಇವಾಗ ಎಲೆಕ್ಟೋರಲ್ ಪಾಲಿಟಿಕ್ಸ್ನಲ್ಲಿ ಇದು ಸಹಜ. ಹಲವರು ಹಂಗೆ ಇಲ್ಲಿಂದ ಹೋಗ್ತಾರೆ, ಅದೆಲ್ಲ ಮಾಡ್ತಾರೆ. ಅದನ್ನು ಕಾರಣವಾಗಿಟ್ಟುಕೊಂಡು ಯಾರು ಇವಾಗ ನಿರ್ಣಾಯಕವಾಗಿ
ಹೇಳೋಕ್ಕಾಗೋದಿಲ್ಲ. ಹಾಗೆ ಹೋಗದೇ ಇರೋರು ಬರದೇ ಇರೋರು ಯಾರಿದ್ದಾರೆ? ಸಾವಿಲ್ಲದ ಮನೆ ಸಾಸಿವೆ ಅನ್ನೋಂಗೆ ಎಲ್ಲ ಮೇನ್ ಪೊಲಿಟಿಷಿಯನ್ಸ್ ಹಂಗೆಲ್ಲ ಮಾಡ್ತಾರೆ ಎಲೆಕ್ಟೋರಲ್ ಪಾಲಿಟಿಕ್ಸ್ನಲ್ಲಿ, ಅದು ಸಹಜ. ಅದನ್ನು ಕಾರಣವಾಗಿಟ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಅವ್ರು ಬೇರೆನಾದರೂ ಸಮಾಜ ಕಂಟಕರಾಗಿದ್ದಾರಾ ಅದನ್ನು ಹೇಳಿ, ಸಮಾಜಕ್ಕೆ ಏನಾದರೂ ಧರ್ಮಗಳ ಬಗ್ಗೆ ವಿಭಜನೆ ಮಾಡ್ತಾ ಇದ್ದಾರಾ ಅದನ್ನು ಹೇಳಿ, ಅಭಿವೃದ್ಧಿ ಮಾಡದೇ ಮೂಲೆಯಲ್ಲಿ ಕೂತಿದ್ದಾರಾ, ಬಂಗ್ಲೆಯಲ್ಲಿ ಕೂತಿದ್ದಾರಾ ಅದನ್ನು ಹೇಳಿ, ಜನರ ಕೈಗೆ ಸಿಗ್ತಾ ಇಲ್ವಾ ಅದನ್ನು ಹೇಳಿ. ಅವರೇ ಹೇಳ್ಕೊಂಡಿದ್ದಾರೆ, ಕ್ಲೇಮ್ ಮಾಡಿದ್ದಾರೆ, ನಾನು ಪಕ್ಷಗಳನ್ನು ನನ್ನ ಕ್ಷೇತ್ರದ ಜನರ ಅಭಿವೃದ್ಧಿಗೋಸ್ಕರ ಅದನ್ನು ಬಳಸ್ಕೊಂಡಿದ್ದೀನಿ ಅಂತ. ನಾನು ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್ ಪಾರ್ಟೀಸ್, ಒಂದು ವೈಯಕ್ತಿಕ ಒಬ್ಬ ನಾಗರಿಕಳಾಗಿ, ಪ್ರಜ್ಞಾವಂತ ನಾಗರಿಕಳಾಗಿ ಆ ಸ್ಟೇಟ್ಮೆಂಟನ್ನು ನಾನು ತುಂಬ ಮೆಚ್ಕೊಂಡಿದ್ದೀನಿ. ನಾನು ಹೇಳೋದು ಯಾರೇ ಆಗಿರಲಿ, ಕ್ಯಾಂಡಿಡೇಟ್ ಆಗಿರಲಿ, ಯಾರೇ ಆಗಿರಲಿ, ಪಕ್ಷಗಳನ್ನು ಹಾಗೆ ಬಳಸ್ಕೊಳ್ಳೋ ಮಟ್ಟಿಗೆ ಅವ್ರು ಬೆಳಿಬೇಕು. ಅದು ಒಂದು ಮಾದರಿ ಕೂಡ. ಜನರ ಜೊತೆ ಇರಬೇಕು, ಜನರ ಜೊತೆ ಇದ್ದಾಗ, ಜನರು ನಿಮ್ಮ ಜೊತೆ ಇದ್ದಾರೆ ಅಂದಾಗ ಪಕ್ಷಗಳು ನಿಮ್ಮ ಕಾಲಡಿಗೆ ಬರ್ತದೆ. ಯಾವುದೇ ಒಬ್ಬ ಜನನಾಯಕನಿಗೆ ಇರಬೇಕಾದಂತಹ ಮೊದಲ ಅರ್ಹತೆ. ರಾಮನಗರದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಸೋಲಿಗೆ ಕಾರಣರಾಗಿದ್ದು ಅದುವೇನೆ. ಅನಿತಾ ಕುಮಾರಸ್ವಾಮಿ ಅವರು ಯಾವತ್ತೂ ಮನೆ ಹೊರಗೆ ಬರಲೇ ಇಲ್ಲ. ಒಂದು ಸ್ಟೇಟ್ಮೆಂಟ್ ಸ್ಟೇಜಲ್ಲಿ ಬಂದು ನೀವೆಲ್ಲರೂ ಸಾಲ ಮಾಡಿ ಕುಮಾರಸ್ವಾಮಿ ಅವರೆಲ್ಲ ಬಂದು ತೀರಿಸ್ತಾರೆ ಅಂತ ಹೇಳಿದ್ದು ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಜನರ ಮಧ್ಯೆ ಏನೂ ನೆರಿಲೇ ಇಲ್ಲ, ಬೆರಿಲೇ ಇಲ್ಲ, ಈ ರೀತಿ ಬಂದು ಹೇಳ್ತಾ ಇದ್ದಾರಲ್ಲ ಅಂತ. ಹಾಗೆ ಅವರು ಹೇಳ್ತಾರೆ, ಯೋಗೇಶ್ವರ ಪಕ್ಷ ಚೇಂಜ್ ಮಾಡಿದ್ದು ಅವರ ಸ್ವಂತಕ್ಕಲ್ಲ, ಜನರಿಗೋಸ್ಕರ, ಜನರ ಅಭಿವೃದ್ಧಿ ಮಾಡಿದ್ದಾರೆ. ಹಾಗಾಗಿ ಅವರ ವಿಚಾರದಲ್ಲಿ ಅದನ್ನು ಬೇರೆ ಥರದಲ್ಲಿ ನಾವು ಅರ್ಥ ಕಲ್ಪಿಸುವಂಥದ್ದು ಬೇಕಾಗಿಲ್ಲ ಅನ್ನೋಂಥದ್ದು ಅವರು. ನಾವು 10 ದಿನದಿಂದ ಚನ್ನಪಟ್ಟಣ ಅಲ್ಲಿ ಕ್ಯಾಂಪೇನಿಂಗ್ ಮಾಡ್ತಾ ಇದ್ದೀವಿ, ಗಲ್ಲಿಗೆ ಸುತ್ತಿದ್ದೀವಿ. ಮೇಡಮ್ ಹೇಳ್ದಂಗೆ ಯಾವ ಅಭಿವೃದ್ಧಿನೂ ಇಲ್ಲ. ಕಣ್ಣೀರು ಬರೋದು ಒಂದು ಬಾಕಿ ಇತ್ತು ನಮಗೆ. ಅಲ್ಲಿ ಚರಂಡಿಗಳು, ಮೋರಿಗಳು, ಮತ್ತು ಯುವಕರು, ಯುವತಿಯರು, ಮತ್ತು ಸಣ್ಣ ಪುಟ್ಟ ಮಕ್ಕಳು ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನೀವೇ ಹೋಗಿ ನೋಡಬೇಕು. ನಾಳೆ ನೀವು ನಿಮ್ಮ ಇದರಲ್ಲಿ ಕವರ್ ಮಾಡಬೇಕು. ಅಲ್ಲಿ ದಯನೀಯ ಸ್ಥಿತಿ ಇದೆ. ಯಾವ ಅಭಿವೃದ್ಧಿನೂ ಆಗಿಲ್ಲ. ಯಾವ ಅಲ್ಲಿ ಇದು ಗೌರ್ಮೆಂಟಿಂದ ಬರುವ ಅನುದಾನನೂ ಅಲ್ಲಿ ತಲುಪಿಲ್ಲ. ಇವರು ಕೇವಲ ಇವರ ರಾಜಕೀಯ ಬೇಳೆ ಬೇಸಕ್ಕೆ, ತಮ್ಮ ಸ್ವಾರ್ಥಕ್ಕೆ ಇವರು ಪಕ್ಷ ಕೋತಿ ಒಂದು ಮರ ಒಂದು ಜಂಪ್ ಮಾಡ್ತಾರಲ್ಲ ಆ ಥರ ಇವರು ತಮ್ಮ ಸ್ವಾರ್ಥಕ್ಕೆ ಯಾವಾಗ ಬೇಕೋ ಆವಾಗ ತಮ್ಮ ಪಕ್ಷವನ್ನು ಬದಲಾಯಿಸ್ತಾರೆ. ಮತ್ತು ಇವರಿಗೆ ಕಾಂಗ್ರೆಸ್ ಆಗಲಿ JDS ಆಗಲಿ ಇವ್ರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಇವರು ಜನಪ್ರತಿನಿಧಿಗಳು. ಜನರು ಇವ್ರಿಗೆ ಆಯ್ಕೆ ಮಾಡಿ ಇವ್ರಿಗೆ ಜನರ ಇದು ಸಮಸ್ಯೆಯನ್ನು ಬಗೆಹರಿಸಿ ಅಂತ ಅವರಿಗೆ ವಿಧಾನಸೌಧ ಕಳಿಸಿದರೆ ಇವರು ತಮ್ಮ ಡೈನಾಸ್ಟಿ ರೂಲ್ ಮಾಡ್ಕೊಂಡು ತಮ್ಮ ಇದು ಖಾನ್ದಾನ್ ಕಬೀಲಾಗಳನ್ನ ಬೆಳೆಸ್ಕೊಂಡಿರೋದು ನೀವು ನೋಡಿದ್ದೀರಾ. ಮತ್ತು ಯೋಗೇಶ್ವರು 2 ಸಲ BJP ಕ್ಯಾಂಡಿಡೇಟ್ ಇಲ್ಲಿದ್ದು, ಕಾಂಗ್ರೆಸ್ಸಿಗೆ ಯಾರು ಬೇರೆ ಕ್ಯಾಂಡಿಡೇಟ್ ಸಿಗಲಿಲ್ವಾ? ಮತ್ತು ಏನು ಗ್ಯಾರಂಟಿ ಇದೆ ಇವರು ಮತ್ತೆ BJPಗೆ ಸೇರಲ್ಲ ಅಂತ? ಹಳೆ ಮೈತ್ರಿ ಸರ್ಕಾರ ಇದ್ದಿದ್ದು JDS ಕಾಂಗ್ರೆಸ್ಸನ್ನು ಬೀಳಿಸಿದ ಮುಖ್ಯ ಕಾರಣನೇ ಯೋಗೇಶ್ವರು. ನಮ್ಮ ಚನ್ನಪಟ್ಟಣ ಜನರಿಗೆ ನಾನು ಕಳಕಳ ಮನವಿ ಮಾಡ್ತೀನಿ, ತಾವು ಕೇವಲ ಕಾಂಗ್ರೆಸ್ ಪಟ್ಟೆ ಹಾಕೋ ಬಂದರೆ ತಾವು ಓಟ್ ಹಾಕಬೇಕಂತ ತಮಗೇನೂ ಇಲ್ಲ. ಈಗ ಪರ್ಯಾಯ ರಾಜಕೀಯ ಶಕ್ತಿಯನ್ನು ನೀವು ಬೆಳೆಸಲೇಬೇಕು. ನಮ್ಮ ದೇಶಕ್ಕೆ ಪರ್ಯಾಯ ರಾಜಕೀಯ ಶಕ್ತಿ ಬೇಕು. ಈಗ ಕಾಂಗ್ರೆಸ್ಸು JDS ಅಂತ ಪಕ್ಷಗಳಿಗೆ ನಂಬಿ ಅವರು ಮನೆಗಳು ಬಂಗ್ಲೆಗಳಾಗ್ತಾ ಇದೆ, ಅವರು ದೊಡ್ಡ ಕಾರಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಮಕ್ಕಳು ವಿದೇಶದಲ್ಲಿ ಇದು ವಿದ್ಯಾಭ್ಯಾಸ ಮಾಡ್ತಾರೆ. ನಮ್ಮ ಮಕ್ಕಳು ನೀವು ಹೋಗಿ ನೋಡಿ ದಯನೀಯ ಸ್ಥಿತಿ ಇದೆ. ನಾನು ಮೇಡಮ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಅಲ್ಲಿ ಹೋಗಿ ಮಹಿಳೆಯರ ಗತಿ ಇದೆ ನೋಡಿ ಏನಿದೆ ಅಲ್ಲಿ. ಬೀಡಿ ಮಾಡ್ಕೊಂಡು ಟಾಯ್ ಫ್ಯಾಕ್ಟ್ರಿಗಳು, ಇದು ಚನ್ನಪಟ್ಟಣ ಟಾಯ್ ಫ್ಯಾಕ್ಟ್ರಿಗೆ ಫೇಮಸ್ಸು. ಟಾಯ್ ಫ್ಯಾಕ್ಟ್ರಿಗೆ ಏನು ಮಾಡಿಕೊಟ್ಟಿದ್ದಾರೆ ಯೋಗೇಶ್ವರ ಆಗಲಿ ಮತ್ತು ಇವರು ಕುಮಾರಸ್ವಾಮಿ ಆಗಲಿ, MP ಆದರೂ MLA ಆದರೂ CM ಆದರೂ ಇಲ್ಲಿಂದ ಟಾಯ್ ಫ್ಯಾಕ್ಟ್ರೀಸ್ ಅವ್ರಿಗೆ ಏನು ಅನುಕೂಲ ಮಾಡಿಕೊಟ್ಟಿಲ್ಲ. ಇನ್ನು ಇಷ್ಟಿಷ್ಟೇ ಪುಟಾಣಿ ಇದರಲ್ಲಿ ಅಂಗಡಿಗಳಲ್ಲಿ ಅವ್ರಿಗೆ ಎಂದು ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಅವ್ರಿಗೆ ಒಂದು ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಗೌರ್ಮೆಂಟಿಂದ ಇಂಡಸ್ಟ್ರಿಯಲ್ ಪ್ರಮೋಷನ್ ಮಾಡಿ ಮೈನಾರಿಟೀಸಿಂದ ಅನುದಾನಗಳು ಕೊಟ್ಟು ಅವ್ರಿಗೆ ಅಭಿವೃದ್ಧಿ ಮಾಡಬೇಕಲ್ಲ. ಈ ಕಾಂಗ್ರೆಸ್ ಇಂಥ ಜನರಿಗೆಲ್ಲ ಭ್ರಮೆ ಕುಡಿಸಿದ್ದಾರೆ, ಗೂಬೆ ಕುಡಿಸಿದ್ದಾರೆ. ಕಾಂಗ್ರೆಸ್ SDPI ಬಂದು ಓಟ್ ಹೊಡೆದಾಕಂತೆ ಅಂತ. ನಾನು ಜನರಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಓಟ್ ಹೊಡೆದಾಕಿ ಯಾರಿಗೆ ಗೆಲ್ಲಿಸ್ತಾ ಇದ್ದೀರಾ ನೀವು? ಯೋಗೇಶ್ವರ್ ಯಾರು? ಕುಮಾರಸ್ವಾಮಿ ಯಾರು? ನಿಖಿಲ್ ಯಾರು? ಎಲ್ಲ ಒಂದೇ ಗಾಡಿಯ 2 ಎತ್ತುಗಳು ಇವರು. ಸರಿ ಅಲ್ವಾ? ನಾನು ಮತ್ತೆ ಮನವಿ ಮಾಡ್ತೀನಿ, ನೀವು ಯೋಚನೆ ಮಾಡಿ. ಕಾಂಗ್ರೆಸ್ ಪಟ್ಟೆ ಹಾಕ್ಕೊಂಡ್ರೆ ಅವರು ಸೆಕ್ಯುಲರು ಆಗಲ್ಲ, ಮತ್ತು ಅವರು ಜನರು ಅಭಿವೃದ್ಧಿನೇ ಮಾಡಿಲ್ಲ. ನೀವು ಹೋಗಿ ಚನ್ನಪಟ್ಟಣದ ನಿವಾಸಿಯಾಗಿದ್ದರೆ ನೀವು ಇಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡೋದು ತುಂಬ ತಪ್ಪಾಗಿದೆ. ನೀವು ನಾಳೆ ಇದು ರೋಡ್ ಗಲ್ಲಿ ಹೋಗಿ ಸರ್ವೆ ಮಾಡಿ ಆಮೇಲೆ ನೀವು ನಿಮ್ಮ ರಿಪೋರ್ಟನ್ನು ಹಾಕಿ. ನನ್ನ ಮಾತಲ್ಲಿ ಏನಾದರೂ ಸುಳ್ಳಿದೆಯಾ ನೀವು ಇದು ಮಾಡಬೇಕು. ಡೆವಲಪ್ಮೆಂಟ್ ಆಗಿಲ್ಲ, ಕಣ್ಣೀರು ಬರೋದಿಲ್ಲ. ಅವರು ಹೇಳಿರೋ ಮಾತಿನಲ್ಲಿ ನಾನು ಸಂಪೂರ್ಣ ಅಲ್ಲಗಳೆಯೋದಿಲ್ಲ. ಹಲವು ಕಡೆ ಚರಂಡಿ, ಸ್ವಚ್ಛತೆ, ನೈರ್ಮಲ್ಯ ಈ ವಿಚಾರದ ಸಮಸ್ಯೆಗಳಿದ್ದಾವೆ. ಆವಾಗಲೇ ಇವರು ಹೇಳೋದು CM ಆಗಿದ್ದವ್ರಿಗೆ ಇಲ್ಲಿ ಫಂಡ್ ತರೋದೇನು ಕಷ್ಟ ಅಲ್ಲ. ಯೋಗೇಶ್ವರ್ ಯಾವತ್ತು CM ಆಗಿರಲಿಲ್ಲ, DCM ಆಗಿರಲಿಲ್ಲ, MLA ಆಗಿದ್ದವರು ಅಷ್ಟೇ ಅಲ್ವಾ? ಆದರೆ ಅವರ ಲಿಮಿಟಲ್ಲಿ ಇದು ಒಂದು ಬರಡು ಭೂಮಿ ಆಗಿತ್ತು ಚನ್ನಪಟ್ಟಣ.
ಅದಕ್ಕೆ ನೀರು ಹರಿಸಿ, ಯಾಕಂದ್ರೆ ಎಲ್ಲ ಅಭಿವೃದ್ಧಿ ಒಮ್ಮೆಲೆ ಅವ್ರಿಗೆ ಮಾಡ್ಲಿಕ್ಕಾಗಲ್ಲ. ನೀರು ಎಲ್ಲದರ ಮೂಲ ಅಲ್ವಾ, ಬೇರಿನ ಮೂಲ ನೀರಲ್ವಾ. ಆ ನೀರಾವರಿಯ ಮೂಲಕ ಎಲ್ಲ ಬಂದಿದೆ. ಅಲ್ಲಿ ಕೃಷಿ ನಡೆದಿದೆ, ಬೆಳವಣಿಗೆ ನಡೆದಿದೆ, ಶಿಕ್ಷಣಕ್ಕೆ ಜನರಿಗೆ ದುಡ್ಡಾಗಿದೆ. ಇದು ಯೋಗೇಶ್ವರ್ ಅವ್ರ ಬಗ್ಗೆ ಮಾತು. ಕುಮಾರಸ್ವಾಮಿ ಅಭಿವೃದ್ಧಿ ಮಾಡಲಿಲ್ಲ ಅಂತಲೇ ಜನರು ಹೇಳೋದು. ಅವ್ರು ಹೇಳೋದು ಸುಳ್ಳಲ್ಲ, ಸತ್ಯನೇ. ಬೊಂಬೆಗಳ ನಾಡು ಅಂತ ಹೇಳ್ತಾರೆ. ಬೊಂಬೆಗಳಿಗೆ ಏನು ಮಾಡಿದ್ದಾರೆ? CM ಆಗಿದ್ದಾಗ ಮಾಡಬಹುದಾಗಿತ್ತಲ್ಲ, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಮಾಡಬಹುದಾಗಿತ್ತಲ್ಲ. GI ಟ್ಯಾಗ್ ಕೂಡ ಆಗಿರಲಿಲ್ಲ ಅವಾಗ. ಆಯ್ತಾ? ಇನ್ನೊಂದು ವಿಚಾರ ಇವ್ರು ಹೇಳಿದ್ರು, ಕಾಂಗ್ರೆಸ್ನವರು ಯೋಗೇಶ್ವರ್ CM ಆಗಿದ್ರಾ? ಯೋಗೇಶ್ವರ್ ಅವರ ಲಿಮಿಟ್ ನಲ್ಲಿ ಅವ್ರು ಏನ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ. ಅದಕ್ಕೇನೆ ಇಲ್ಲಾಂದ್ರೆ ಅವ್ರಿಗೆ ಪರ್ಸನಲ್ ಕ್ಲೌಟ್ ಹೇಗೆ ಬರುತ್ತೆ? ಅವರ ಪರ್ಸನಲ್ ವೋಟ್ಸ್ ಎಷ್ಟು ಬರುತ್ತೆ? ಹೇಗೆ ಬರುತ್ತೆ? ಹೇಗೆ ಸಾಧ್ಯ ಆಯ್ತು? ಅಲ್ಲಿ ಇದ್ದುಕೊಂಡು ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ನ ಟಿಕೆಟ್ ತಗೊಳ್ಳೋದು ಹೇಗೆ ಸಾಧ್ಯ ಆಯ್ತು? ಅಭಿವೃದ್ಧಿ ಮಾಡದೆ ಸಾಧ್ಯ ಆಯ್ತಾ? ಅಭಿವೃದ್ಧಿ ಮಾಡಿದ್ದಾರೆ. ಇನ್ನೊಂದು ಮಾತು, ಕಾಂಗ್ರೆಸ್ ಬಗ್ಗೆ ಹೇಳಿದ್ರು, ನಿಜ ಹೇಳಿ, ಬರ್ತಾ ಇದೆಯಾ ಇಲ್ವಾ? ಅಕ್ಕೆ ಸಿಗ್ತಾ ಇದೆಯಾ ಇಲ್ವಾ? 10 ಕೆಜಿ ಅಕ್ಕೆ ಸಿಗ್ತಾ ಇದೆಯಾ ಅಲ್ವಾ? ಇವನಿಗೆ ಶಕ್ತಿ 5,000 ಇದು 5 ಯೋಜನೆಗಳು ಏನಿದೆ ನಮ್ಮ ತೆರಿಗೆ ಹಣ ಸರ್. ಯಾರಪ್ಪನ ಮನೆ ಸುತ್ತ ಅಲ್ಲ ಕೊಡ್ತಾ ಇಲ್ಲ, ನಮ್ಮ ತೆರಿಗೆ ಹಣ, ಎಲ್ಲ ತೆರಿಗೆ ಹಣ. ಈಗ ಇರೋಂತಹ ಸಾಲ, ಈಗ ಸರ್ಕಾರದ ಮೇಲೆ ಎಷ್ಟು ಸಾಲ ಇದೆ? MLA ಆಗಿ ಇವರು ಕೆಲಸ ಮಾಡಿಲ್ಲ, ಯೋಗೇಶ್ನವರು CM ಆಗಿಲ್ಲ ಅಂತ ಹೇಳ್ತಾರೆ. MLA ಕೆಲಸ ಮಾಡೋದಿಲ್ವಾ? MLAಗೆ ಫಂಡ್ ಇಲ್ವಾ? CM ಬರಬೇಕಾ? ಎಲ್ಲ ಕಡೆ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಇದೆ? 220 ಕಾನ್ಸ್ಟಿಟ್ಯೂನ್ಸಿ, 25 ಕಾನ್ಸ್ಟಿಟ್ಯೂನ್ಸಿಯಲ್ಲೂ CM ಹೋಗಿ ಕೆಲಸ ಮಾಡ್ತಾರ? ಅಲ್ಲಿಗೆ ಅಂತ ಒಂದೊಂದು MLA ಇದಾರಲ್ಲ, ಅವ್ರು ಮಾಡ್ಬೇಕಿದ್ದ 6 ತಿಂಗಳು ಮುಂಚೆ ಬಂದು ಕೆಲಸ ಮಾಡಿ. ಇವತ್ತು ಎಲೆಕ್ಷನ್ ಇದೆ.